ನಮ್ಮ ಅಣ್ಣ ಹಾಕೊಂಡ್ರೆ ಇದು ಹುಡುಕ್ತಿದ್ದೆ ಅನ್ಬಿಡುತ್ತಲ್ಲ. ಇದೆಲ್ಲ ಕಟ್ ಮಾಡಕ್ಕೂ ತುಂಬಾ ಜನ ಯುಕ್ತನ್ ಇದ್ರಲ್ಲಿ ಹೋಗ್ಲಿದ್ದೀರಾ. ಏನ್ ಮಕ ಎಲ್ಲ ಕೆಂಪಗಾಗ್ಬಿಟ್ಟಿದೆ, ಏನ್ ಸಮಾಚಾರ? ಇವಾಗ ಕೇಳಕ್ಕೆ ರೆಡಿನಾ? ಯಾಕೆ ಯಾವ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹಿಂದಿ ಕಲ್ತಿದ್ದು ಅಂತ ಹೇಳಿ. ಮುಖ ನೋಡಿದ್ರೆ ಸಮಾಧಾನ, ಮುಖ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಅಲ್ಲ. ಏನೋ ನಾನು ಮಲ್ಕೊಂಡೋಗ್ಬಿಟ್ಟು ನೀರ್ ಕಟ್ ಹೇಳ್ಬೇಕಾ? ಹೆಣ್ಮಕ್ಳು ಮಾತ್ರ, ಗಂಡ್ ಮಕ್ಳಿಗಲ್ಲ. ಅವರು ಸಾಮಾನು ಬಿಟ್ಕೊಂಡಿದ್ದಾರೆ. ಮಾರಕ್ ಬಂದಿದ್ದೀನಿ ಅಂತ ನೋಡ್ತೀರಾ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ನಾನೇನು ಮಾರಕ್ಕೆ ಬಂದಿದ್ದೀನಿ ಅಂತ ನೋಡ್ತೀರಾ, ಇಲ್ಲ ಆ್ಯಕ್ಚುಲಿ ಇವತ್ತೊಂದು ಪ್ರಮೋಷನ್ ಇತ್ತು. ಪ್ರಮೋಷನ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಜಾತ್ರೆ ನಡೀತಾ ಇತ್ತು. ಜಾತ್ರೆಯಲ್ಲಿ ನನ್ನ ಮಗಳು ಈಗ ಪಾಪ ರಜಾ ಅಲ್ವಾ, ಅವಳಿಗೆ ಏನೂ ಸಿಗ್ತಿಲ್ಲ ಮನೇಲಿ, ಎಲ್ಲ ಎತ್ತಿಟ್ಬಿಡ್ತೀವಿ, ಆಟ ಸಾಮಾನುಗಳು ಏನೂ ಸಿಗ್ತಿಲ್ಲ ಆಟಾಡೋಕ್ಕೆ. ಅದಕ್ಕೆ ಅವಳು ಆಟ ಆಡಲಿ ಅಂದ್ಬಿಟ್ಟು ಇದೊಂದು ಸ್ಲೇಟು, ಅಂದರೆ ಇದು ಪೆನ್ನಲ್ಲೂ ಬರಿಬೋದು ಆ್ಯಂಡ್ ಸ್ಲೇಟಲ್ಲೂ ಬರಿಬೋದು ಆ ಥರದ್ದು. ಆಮೇಲೆ ಅವಳು ಕೆಳಗಡೆ ಮಣ್ಣಲ್ಲಿ ಆಟ ಆಡೋಕೆ ಹೋಗ್ತಾಳೆ, ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಆಮೇಲೆ ನಮ್ಮ ಪಾಪುಗೋಸ್ಕರ ಇದು ತೊಗೊಂಡೆ, ರಾಧು ಪಪ್ಪುಗೆ. ಆಮೇಲೆ ನಮ್ಮ ಇತ್ತಂಗೋಸ್ಕರ ಮನೇಲಿ ಆಟ ಆಡೋಕ್ಕೆ ಕಿಚನ್ ಸೆಟ್ ತೊಗೊಂಡೆ. ಆ್ಯಂಡ್ ಗಾಯ್ಸ್, ಯಾರೆಲ್ಲ ಈ ಬ್ಲಾಗ್ನ ನೋಡ್ತಿದ್ದೀರಾ, ಇದು ಸ್ವಲ್ಪ ಇಂಪಾರ್ಟೆಂಟ್. ಯಾರಿಗೆಲ್ಲ ಹೆಣ್ಮಗು ಇದೆ, ಅಂದರೆ ಈಗ ಮಗು ಆಗಿರೋದು ಹೆಣ್ಮಗು ಇರ್ಬೋದು, ಹೆಣ್ಮಕ್ಳು ಮಾತ್ರ, ಗಂಡು ಮಕ್ಳಿಗಲ್ಲ. ಸೊ ಯಾರಿಗೆಲ್ಲ ಹೆಣ್ಮಗು ಆಗಿದೆ, ಇನ್ನೂ ನೀವು ಮಕ್ಕಳು 10 ವರ್ಷದ ಒಳಗಡೆ ಇದ್ದಾರೆ ಅಂದರೆ ನೀವು ಸುಕನ್ಯಾ ಸಮೃದ್ಧಿ ಯೋಜನಾ ಅಂತೇಳಿ ಇದಿದೆ, ಪೋಸ್ಟ್ ಆಫೀಸಲ್ಲಿ ಇದೆ ಆಯಿತಾ. ಅದನ್ನು ನೀವು ವರ್ಷಕ್ಕೊಂದ್ಸಲ ಕಟ್ಟೋದು. ವರ್ಷಕ್ಕೊಂದ್ಸಲ ಎಷ್ಟು 21 ಇಯರ್ಸ್ವರೆಗೂ, ಮಗುಗೆ 21 ಇಯರ್ಸ್ ಆಗಬೇಕು, ಆದಮೇಲೆ ನೀವು ತೊಗೊಳಕ್ಕಾಗೋದು. ಸೊ ಇದನ್ನು ನೀವು ಕಟ್ಕೊಂಡು ಹೋದ್ರೆ ನಿಜವಾಗ್ಲೂ ಯೂಸ್ ಇದೆ ತುಂಬ. ಸೊ ನಾನು ನಮ್ಮ ಮಿತ್ತಂಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಅವಳಿಗೆ 5 ವರ್ಷ. ಸೊ ಇದು ನಮಗೆ ದುಡ್ಡು ವಾಪಸ್ ಬರೋದು ನಮಗೆ 25 ಇಯರ್ಸ್ಗೆ. ಅವಳಿಗೆ 25 ವರ್ಷ ಇದ್ದಾಗ ನಮಗೆ ವಾಪಸ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಸ್ಕೀಮು. ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಸೊ 250 ರೂಪಾಯಿಯಿಂದ ವರ್ಷಕ್ಕೆ, ಆ್ಯಕ್ಚುಲಿ ನಾನು ಹೇಳ್ತಿದ್ದು ವರ್ಷಕ್ಕೆ ಒಂದ್ಸಲ ಪಾಸ್ಬುಕ್ನ ಫಿಲ್ ಮಾಡಿಸ್ಬೇಕು. ಸೊ 250 ರೂಪಾಯಿಯಿಂದ 1,50,000 ರೂಪಾಯಿವರೆಗೂ ನಾವು ಎಷ್ಟು ಬೇಕಾದ್ರೂ ಕಟ್ಬೋದು. ಸೊ ವರ್ಷಕ್ಕೆ ಒಂದ್ಸಲ ಆದರೂ ಕಟ್ಕೋಬೋದು, ಇಲ್ಲ ಅಂತಂದರೆ ತಿಂಗಳು ಕಟ್ಕೋಬೋದು, ನಿಮ್ಮ ಇಷ್ಟ. ಅದು ನೀವು ಪಾಸ್ಬುಕ್ಕಲ್ಲಿ ನೀವು ಎಷ್ಟು ಬೇಕಾದ್ರೂ ಎಂಟ್ರಿ ಮಾಡಿಸ್ಬೋದು. ಬಟ್ ನಿಮಗೆ ದುಡ್ಡು ಸಿಗೋದು ಮಗುಗೆ 25 ವರ್ಷ ಆದಮೇಲೆ. ಇವಾಗ ಇನ್ ಕೇಸ್ ನೀವು ಇವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗು ಮೆಚುರಿಟಿ ಏಜ್ ಆದರೆ 21 ವರ್ಷ ಆದಾಗ ನಿಮಗೆ ಇದು ಬರುತ್ತೆ. ಸೊ ನಾನು ನಮ್ಮ ಯುಕ್ತಂಗೆ ಇವಾಗ 5 ವರ್ಷಕ್ಕೆ ನಾನು ಅಲ್ವಾ ಕಟ್ಟಿರೋದು. ಸೊ ಅವಳಿಗೆ 25 ವರ್ಷ ಇದ್ದಾಗ ಇದು ಬರುತ್ತೆ. ಸೊ ಅದಕ್ಕೋಸ್ಕರ ಕಟ್ಟಿದೆ. ಆ್ಯಕ್ಚುಲಿ ಒಂದು ಕಟ್ಟಿದ್ದೀನಿ. ಸೊ ನಾನು ನನ್ನ ಸ್ಟಾರ್ಟಿಂಗ್ ಅಮೌಂಟೇ ವರ್ಷಕ್ಕೆ ಒಂದ್ಸಲ ಕಟ್ಟೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮೇ ಬಿ ತಿಂಗಳಿಗೆ ದುಡ್ಡು ಬಂದರೂ ತಿಂಗಳಿಗೆ ಕಟ್ತೀನೇನೋ. ಸೊ ಇದು ಸುಮ್ಮನೆ ಸ್ಟಾರ್ಟಿಂಗ್ ಮಾಡಿಸಿದ್ನಲ್ಲ ಅಂದ್ಬಿಟ್ಟು ಈಗ 21,000 ರೂಪೀಸ್ ಕಟ್ಟಿದ್ದೀನಿ ಗೈಸ್. ಸೊ ನೀವು ಯಾರೆಲ್ಲ ಹೆಣ್ಮಕ್ಳು ಇದೆ, ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇವಾಗಿಂದನೇ ಒಂದು ಸೆಕ್ಯೂರಿಟಿ ಅಮೌಂಟ್ ಅಂತ ಒಂದು ನೀವು ಏನೋ ನಿಮ್ಮ ಕೈಲಾಗಿ ದುಡ್ಡನ್ನ ನೀವು ಕಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ, ನೀವು ಜಸ್ಟ್ 15 ಇಯರ್ಸ್ ಮಾತ್ರ ಕಟ್ಟಬೇಕಷ್ಟೇ. ಅದಾದಮೇಲೆ 6 ಇಯರ್ಸು ಗೌರ್ಮೆಂಟ್ ಅವರೇ ಅಮೌಂಟ್ ಹಾಕ್ತಾರೆ. ಅಂದರೆ ಎಷ್ಟು ಹಾಕ್ತಾರೆ ಅನ್ನೋದೆಲ್ಲ ಗೊತ್ತಿಲ್ಲ, ಅದು ಅವ್ರು ಎಷ್ಟು ಹಾಕ್ತಾರೋ ಅದು ಅವ್ರಿಗೆ ಮೇಲೆ ಡಿಪೆಂಡು. ಬಟ್ ನಿಮ್ಮ ಮಗುಗೆ ಮೆಚುರಿಟಿ ಏಜ್ ಅಂದರೆ 21 ವರ್ಷಕ್ಕೆ ದುಡ್ಡು ಬರುತ್ತೆ. ಅಂದರೆ ಬರೀ 15 ವರ್ಷ ಕಟ್ಟಬೇಕಷ್ಟೆ. ಸೊ ಈಗ ನಾನು ಅಷ್ಟೇ, ಇವಾಗ 5 ವರ್ಷ ಕಟ್ಟಿದ್ದೀನಿ ಅಂದರೆ ನಾನು ಇನ್ನು 15 ವರ್ಷದವರೆಗೂ ಕಟ್ಟಬೇಕಿದ್ದೀನಿ. ಅದಾದಮೇಲೆ 6 ವರ್ಷ ನಾನು ಕಟ್ಟಂಗಿಲ್ಲ. 25 ವರ್ಷ ಆದಮೇಲೆ ದುಡ್ಡು ಬರುತ್ತೆ. ಸೊ ನೀವು ಅಷ್ಟೇ, ಹೆಣ್ಮಗು ಇದೆ ಕಟ್ಟಿ. ಓಕೆ, ಸೊ ಈಗ ನನ್ನ ಮಗಳು ಇದನ್ನು ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ. ಹೋಗೋಣ. ಮಣ್ಣಲ್ಲಿ ಹೋಗ್ತೀಯಲ್ಲ, ಮಣ್ಣಲ್ಲಿ ಹಾಕೊಳ್ಳಕ್ಕೆ ಇದು ಸ್ಲೇಟ್. ಈ ಕಡೆಯಿಂದ ಪೆನ್ನಲ್ಲಿ ಬರೆಯೋದು, ಈ ಕಡೆ ಸ್ಲೇಟಲ್ಲಿ ಬರೆಯೋದು. ಥ್ಯಾಂಕ್ಸ್ ಟು ಅಮ್ಮ. ಕಿಚನ್ ಸೆಟ್. ವಾವ್, ಥ್ಯಾಂಕ್ ಯು ಅಮ್ಮ. ಎಷ್ಟು ಖುಷಿ ಆಯ್ತು. ಇದು ಪಾಪುಗೆ ಎಷ್ಟು ಖುಷಿ ಆಯ್ತು. ನನಗೆ ಅಂದದು ತಾತ ತಂದಿದ್ದಲ್ಲ, ನಾನು ತಂದಿದ್ದು. ತಾತ ಬಂದ ನೋಡಲ್ ಆಯ್ತು. ನೀನು ಎಷ್ಟು ನನಗೆ ಮಮ್ಮಿ ಕಾತೆ ಏನು ಇಲ್ಲ, ನಿಂದು ಬೋರ್ ಆಗ್ತಿದೆ ಅಂತಂದಲ್ಲ, ಅದಕ್ಕೆ ಎಲ್ಲ ತಗೊಂಡ್ಬಂದೆ. ಬೋರ್ ಆಗ್ತಿದೆ ನಂಗೆ, ಏನು ಇಲ್ಲ ಆಟಾಡಕ್ಕೆ ಅಂತಿದ್ದಲ್ಲ, ಅದಕ್ಕೆ ಎಲ್ಲ ತಗೊಂಡ್ಬಂದೆ. ಎಲ್ಲ ಆ ಕುರಿ ಮರಿ ಹತ್ರ ಹೋಗೋಣಪ್ಪ. ಏನಪ್ಪ ಕುರಿ ಮರಿ, ಕುರಿ ಮರಿ. ರಾಗಿ ಬಾಲ್ ಎದ್ದಿದ್ದಾನ ರಾಗಿ ಬಾಲ್. ಏ ಮೋಟಿ ಇಲ್ಲ
ಯಾಕೆ ಯಾಕೆ ಬಾಯ್. ಮಗಳ ಮನೆ ಇದ್ಲಲ್ಲ ಹಂಗೆ ಏನ್ ದೂರ ಅಲ್ಲ ಮತ್ತೆ ಆರಾಮಲ್ಲ ಏನ ನೋಡೋದು ಮತ್ತೆ ಹುಷಾರಿಲ್ಲ ಮತ್ತೆ ಬರೋದು ಏನ್ ಹೋಗೋದು ಬರೋದು ಇರ್ತೈತಿ. ಹಂಗೆಲ್ಲ ಅಳ್ಬೇಡ್ರಿ ನೋಡೋಣ ಒಂದ್ 2 ದಿನ ಅಡ್ಜಸ್ಟ್ ಆತು ಸರಿ, ಇಲ್ಲ ಅಂದ್ರ ಬಾಕ ನಾವೆಲ್ಲ ಇರ್ತೀವಿ. ನೀನೇನ್ ಬೇಜಾರ್ ಮಾಡ್ಕೊಬೇಡ, ಇದೇನ್ ಬೇರೆ ಮನೆ ಅಲ್ಲ ಏನಮ್ಮ. ಆಂಟಿಗೇನು ಅಂತ ಇಷ್ಟ ದಿನ ನಾವೆಲ್ಲರ ಜೊತೆಗಿದ್ವಿ, ಅವ್ರಿಬ್ರೇ ಇರ್ಬೇಕಲ್ಲ. ಏನಿಲ್ಲ ಮತ್ತೆ ಬನ್ನಿ. See you. Bye. Bye. Bye, aunty. Fruits ಎಲ್ಲ ಚೆನ್ನಾಗಿ ತಿನ್ನೋದು. ಬರ್ರಿ ಮತ್ತೆ ಹುಷಾರಾದ್ರೆ ಬಿಡು, ಓಡಾಡ್ಬೇಡ. ಹುಷಾರಿದ್ದೇನೆ ಗಾಡಿ ತಗೊಂಡ್ ಮಾಗಡಿಗೆ ಹೋಗ್ಬಿಡ್ರಿ. Bye. Bye. Bye, bye. ಯಾವಾಗಲೂ ನಾನೇ ಕತೆ ಹೇಳ್ತೀನಿ ಅಲ್ಲ, ಇವತ್ತು ನೀನು ಕತೆ ಹೇಳಿ ನಾನು ಮಲಗಿಸು. ಏನೋ ನಾನು ಮಲ್ಕೊಂಡೋಗ್ಬಿಟ್ಟು ನೀನೇ ಕತೆ ಹೇಳ್ಬೇಕಾ? ಹೌದು, ಯಾಕೆ ಹಂಗೆ? ಹಂಗೇನೆ. ಯಾವಾಗಲೂ ನಾನು ನಿನಗೆ ಕತೆ ಹೇಳ್ತಿರ್ತೀನಲ್ವಾ, ಯಾವಾಗಲೂ ನೀನು ನನಗೇನೆ ಕತೆ ಹೇಳ್ತಿರ್ತಿಲ್ವಾ, ಅದಕ್ಕೆ ಇವತ್ತು ನಾನು ಹೇಳ್ಬೇಕಾ ನಿನಗೆ? ಹೌದು. ಸೊ ನೋಡಿ ಗಾಯ್ಸ್, ನಮ್ಮಮ್ಮ ಫಸ್ಟ್ ಟೈಮ್ ನನಗೆ ಅವತ್ತು ಮುಂಚೆ ನಾನು ಕೇಳಿದ್ದಾರೆ, ಆದರೆ ಅವತ್ತೂ ಕೇಳಿದ್ರು. ಆದರೆ ನಮ್ಮ ಅಮ್ಮಂಗೆ ಅದು ಮತ್ತೆ ಕನಸಲ್ಲಿ ಅವ್ರಿಗೂ ಸ್ವಲ್ಪ ಫೀಲಿಂಗ್ಸು ಬರ್ತಿರುತ್ತೆ ಕತೆದು. ಅದಕ್ಕೆ ನಾನು ಇನ್ನೊಂದು ಕತೆ ಹೇಳ್ತಿದ್ದೀನಿ. ಸೊ ನೋಡಕ್ಕೆ ರೆಡಿನಾ? ಕೇಳಕ್ಕೆ ರೆಡಿನಾ? ಹ್ಞೂ, ಕೇಳಕ್ಕೆ ನೋಡಕ್ಕೆ ರೆಡಿನಾ? ಡನ್. ಇವಾಗ ಕೇಳಕ್ಕೆ ರೆಡಿನಾ? ಹೌದು. ಸೊ ಒಂದು ನಿಮಿಷ ಇರಿ. ಅದ್ರ ಮುಂಚೆನೂ ನಾನು ವಿಡಿಯೋ ಮಾಡೋದು ಮುಂಚೆ ನಾನು ದೊಡ್ಡೋಳಾದ್ಮೇಲೆ ಒಂದು ಯೂಟ್ಯೂಬರ್ ಆಗೋಕ್ಕೆ ಫೀಲಿಂಗ್ಸ್ ಆಗ್ತಿದ್ದು. ನೋಡಿದ್ರೆ ನಮ್ಮ ಅಮ್ಮನೇ ದೊಡ್ಡ ಯೂಟ್ಯೂಬರ್ ಆಗ್ಬಿಟ್ಟು. ಆದರೆ ನಾನು ಚಿಕ್ಕವರಿದ್ದಾಗ ತುಂಬ ಪ್ಲೇ ಬಟನ್ಸ್ ಬರ್ತಿತ್ತು, ಇವಾಗ ಗೊತ್ತಿಲ್ಲ. ಎಲ್ಲರೂ ಆಲ್ರೆಡಿ ನಿಮಗೆ ಓವರ್ ಆಕ್ಟಿಂಗ್ ಮಾಡ್ತೀಯ ಅಂತಾರೆ, ನೀನು ಇನ್ನೂ ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ. ಸರಿ ಹೇಳ್ತೀನಿ. ಒಂದು ಊರಲ್ಲಿ ಒಂದು ದೊಡ್ಡ ಮನೆ ಇತ್ತಂತೆ. ಆ ಮನೆಯಲ್ಲಿ ಒಬ್ಬ 2 ಹೆಂಡತಿ ಇದ್ರಂತೆ. ಅವಳೊಂದು ಮಹಾರಾಜ ಇದ್ದಂತೆ. ದೊಡ್ಡಂತಿ ಮತ್ತು ಚಿಕ್ಕಂತಿ. ಅವರು ರಾಜ ಇದ್ದಾರಲ್ವ, ಯಾವಾಗಲೂ ಚಿಕ್ಕಂತಿನೇ ಇಷ್ಟಪಡ್ತಾರೆ, ದೊಡ್ಡಂತಿನೇ ತುಂಬ ಹೊರಿತಾನೆ ಇರ್ತಾರಂತೆ. ಆಮೇಲೆ ಹಂಗೆ ಒಂದು ದಿವಸ ರಾಜ ಭೇಟಿಯ ಚಿಕ್ಕಂತಿನ ಒಂದು ಕಾರಿಗೆ ಹೋಗ್ತಾರಂತೆ. ಆಮೇಲೆ ಅವ್ರಿಗೆ ದೊಡ್ಡಂತಿಗೆ ಪಾಪು ಇತ್ತಂತೆ. 2 ಜನ ಪಾಪು ಇದ್ರಂತೆ. 2 ಜನ ಪಾಪು ಇದ್ರಂತೆ. ಆಮೇಲೆ ಏನಾಗುತ್ತೆ, ಆಮೇಲೆ ಅವರು ಮಕ್ಕಳಿದ್ದಾರಲ್ಲ ಅಲ್ವಾ, ಅವರು ನನಗೆ ಊಟ ಬೇಕು ಅಮ್ಮ, ನಂಗೆ ಊಟ ಬೇಕು ಅಂತ ಕಿಚ್ಚಕ್ಕೆ ಶುರು ಮಾಡಿಬಿಡ್ತಾರಂತೆ. ಆಮೇಲೆ ಅವರಮ್ಮ 2 ಪ್ಲೇಟಲ್ಲಿ ಊಟ ಹಾಕ್ಬಿಟ್ಟು ಮಕ್ಳಿಗೆ ಕೊಡ್ತಾರಂತೆ. ಅವ್ರು ತಿಂತಿದ್ರು. ಆಮೇಲೆ ಮಹಾರಾಜ ಬಂದ್ಬಿಡ್ತಾರಂತೆ. ಆಮೇಲೆ ನಾವು ಇಷ್ಟು ಮನೆಯಲ್ಲಿ ಆಮೇಲೆ ಕೋಪ ಮಾಡ್ಕೊಂಡು ಹೇಳ್ತಾರಂತೆ, ಇದು ನಮ್ಮ ಮನೆ, ಇದು ನಾವೇ ಫಸ್ಟ್ ಊಟ ಮಾಡಬೇಕು, ನೀನು ನಿನ್ನ ಮಕ್ಳಿಗೆ ಕೊಟ್ಬಿಟ್ಟ ಶಬಾಷ್ ಬೇತಾ ಅಂತ ಅವನಿಗೆ ಬೈಯೋದು ಶುರು ಮಾಡಿಬಿಡ್ತಾರೆ ದೊಡ್ಡಂತಿನ. ಆಮೇಲೆ ದೊಡ್ಡಂತಿ ಹೇಳ್ತಾರೆ, ರೀ ಏನಂತ ಅಂದರೆ ಮತ್ತು ಪಾಪು ಎಲ್ಲರೂ ನಂಗೆ ಊಟ ಬೇಕು ಅಂತ ಅಳ್ತಾ ಇದ್ರು, ಅದಕ್ಕೆ ನಾನು ಕೊಟ್ಟೆ ಅಂತ ಹೇಳಿದ್ರೆ ಕೋಪ ಮಾಡಿಕೊಂಡು ಅದಕ್ಕೆ ಪಾಪುನ ಊಟನ ಕಿಸ್ಕೊಂಡ್ಬಿಡ್ತಾರೆ. ಕಿಸ್ಕೊಂಡ್ಬಿಡ್ತಾರಂತೆ. ಆ ದಿನ ಅವರಮ್ಮ ಒಂದು ಮರದ ಮೇಲೆ ಮಕ್ಕಳೇ ನೀವು ಇಲ್ಲೇ ಇಡಿ ಅಂತ ಮನೇಲಿ ಅಲ್ಲಿ ದೇವಸ್ಥಾನ ನಂಗೆ ಎಲ್ಲೋ ಕೆಲಸ ಇದೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಒಂದು ದೇವ್ರ ಹತ್ರ ಹೋಗ್ತಾರಂತೆ. ಅವ್ರ ಹತ್ರ ಅಲ್ಲ ಅವ್ರ ಮೊದಲು ಮಕ್ಕಳನ್ನು ಕಿಸ್ಕೊಂಬಿಟ್ರು ಅನ್ನೋದು ನಿಂಗೆ ಹೇಳ್ನಾ ನಾನು ಆಮೇಲೆ ದೇವ್ರ ಹತ್ರ ಹೋಗ್ತಾರಂತೆ. ದೇವ್ರ ಹತ್ರ ಹೋಗಿ ಅಲ್ಲಿ ತುಂಬ ಊಟ ಹಾಕ್ತಿದ್ರಂತೆ. ಅದು ತಿನ್ಬಿಟ್ಟು ಅಲ್ಲಿ ಒಂದು ಮರ ಇತ್ತಂತೆ, ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದು ಮಹಾರಾಜ ಊಟ ಒತ್ತಾಯಿಸುತ್ತಿದೆ ಅಂತ ದೊಡ್ಡಂತಿನ ಕರೀತಾರಂತೆ. ಅವ್ರ ಹೆಸರು ಶೋಭಾ ಅಂತೆ. ದೊಡ್ಡ ಹೆಸರು ದೊಡ್ಡಂತಿ ಹೆಸರು ಶೋಭಾ ಅಂತೆ.
ದೊಡ್ಡಂಜಿನ ಹೆಸರು ಶೋಭಾ ಅಂತೆ. ಶೋಭಾ ಅಂತ ಕರೆದ್ರೆ ಮನೇಲಿ ಯಾರೂ ಇರಲಿಲ್ಲ, ಹೊಟ್ಟೆ ಹಸಿತಿತ್ತಂತೆ ಅವ್ರಿಗೆ. ಆಮೇಲೆ ಒಂದು ಶಿವ ಬಂದ್ಬಿಡ್ತಾರಂತೆ ದೇವರು. ಅದು ಅವನ ಜೊತೆಗೆ ಪಾರ್ವತಿನೂ ಬಂದಿದ್ರು. ಶಿವ ಬಂದ್ಬಿಡ್ತಾರಂತೆ ದೇವರು, ಅವರಿಬ್ರು ಬಂದಿದ್ರು. ಆಮೇಲೆ ಅವರು ನಮ್ಮ ಮುಖ ಹೆಂಗಿದೆ ಅದು ಅವ್ರ ದೇವ್ರ ಸ್ಪೇಸಲ್ಲೇ ಇರೋದಲ್ಲ, ಅದೇ ನಮ್ಮ ಥರನೇ ಇರ್ತಾರೆ. ನಮ್ಮ ಥರನೇ ಇರ್ತಾರೆ. ಆಮೇಲೆ ನಿಮಗೆ ವ್ಯತ್ಯಾಸ ತಿಳ್ಬೋದು, ಅದಕ್ಕೆ ನಾನು ಇವತ್ತು ನಿಮ್ಮ ಮನೇಲಿ ಊಟ ಮಾಡ್ತೀನಿ ನಿಮಗೆ ಅಡುಗೆ ಮಾಡ್ತೀನಿ ಅಂತ ಕೇಳಿದ್ರೆ, ಆಮೇಲೆ ಮಹಾರಾಜ ಎಲ್ಲ ಸರಿ ಅಂತ. ಚಿಕ್ಕಂತಿ ಅಲ್ಲೋದ್ಲು, ಚಿಕ್ಕಂತಿ ಅವ್ರ ಪಕ್ಕ ಅವ್ರ ಹತ್ರನೇ ನಿಂತ್ಕೊಂಡಿದ್ರು. ಯಾರ ಹತ್ರ? ಅವಳು ಅಡುಗೆ ಮಾಡ್ಕೊಡಲ್ಲ ಮಹಾರಾಜಂಗೆ? ಅಯ್ಯೋ ಅವಳು ಚಿಕ್ಕವಳಲ್ವಾ, ಚಿಕ್ಕಂತಿಗೆ ಅಡುಗೆ ಬರೋದಿಲ್ಲ ಅದಕ್ಕೆ. ಓಕೆ. ಆಮೇಲೆ ಫುಲ್ಲು ಊಟ ಅನ್ನ ಸಾರು ಮತ್ತು ಇಡ್ಲಿ ಸಾಂಬಾರು ಅನ್ನ ಜಿಲೇಬಿ ರೊಟ್ಟಿ ಎಲ್ಲನೂ ಮುದ್ದೆ ಎಲ್ಲನೂ ವೈಟ್ ಮುದ್ದೆ ಅದನ್ನೆಲ್ಲ ಮಾಡ್ಬಿಡ್ತಾರಂತೆ. ಆಮೇಲೆ ಅವ್ರಿಗೆ ತುಂಬ ತಿನ್ಬಿಟ್ಟು ಖಾಲಿ ಹೊಟ್ಟೆ ನೋವು ಹೋಗ್ಬಿಡ್ತಾರಂತೆ. ತುಂಬ ಅವ್ರಿಗೆ ನೋವನ್ನು ತಿನ್ನೋದು ಮುಂಚೆನೆ ಅವ್ರು ತಿನ್ನೋ ಶುರು ಮಾಡಿದ್ರೆ ಅಲ್ಲಿ ಎಲ್ಲನೂ ಹುಳ ಇದು ಗೊತ್ತಾಯ್ತು ಹೇಳು. ಹುಳ ಹುಳ ಬಂದ್ಬಿಡುತ್ತಂತೆ. ಆಮೇಲೆ ಅವ್ರು ಶಾಕ್ ಆಗ್ಬಿಟ್ಟು ಏನಿದು ಹುಳ ಬಂದ್ಬಿಡ್ತು ಅಂತ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಅವ್ರ ಮುಖ ನೋಡಿದ್ರೆ ನಾನೇ ನೀವು ನಿಮ್ಮ ಹೆಂಡತಿ ಕೊಡ್ತಿದ್ದೆ ಊಟನ. ಆಮೇಲೆ ನೋಡಿದ್ರೆ ಅವರೇನೆ ದೇವರಾಗಿ ಬಂದ್ಬಿಡ್ತಾರಂತೆ, ಪ್ರತ್ಯಕ್ಷ ಆಗ್ತಾರಂತೆ. ನೀವು ದೊಡ್ಡಂತಿ ಕೊತ್ತಿರೋ ಊಟನ ತಿಂದಿಲ್ಲ, ನಿಮಗೆ ಈ ಥರನೇ ಆಗಬೇಕಿತ್ತು. ಇವಾಗ ನೀವು ಬಿದ್ದೇ ಇರಿ ಹಸಿಕೊಂಡು ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಳೋದು, ಊಟ ಏನಾದರೂ ವೇಸ್ಟ್ ಮಾಡಿದ್ರೆ ದೇವರು ಅವ್ರಿಗೆ ಊಟ ಕೊಡಲ್ಲ. ನೀನು ಎಷ್ಟೊಂದು ಊಟ ವೇಸ್ಟ್ ಮಾಡ್ತೀಯ ಯಾವಾಗಲೂ. ನಾನು ಯಾವಾಗ ಮಾಡಿದ್ರೆ ಅವತ್ತು ಮೊಸರನ್ನ ನಾನೇ ತಿನ್ಬಿಟ್ಟೆ, ಅಮ್ಮಮ್ಮ ತಿನ್ನಿಸಿದಾಗ. ಓಕೆ, ಮಲ್ಕೋ ಇವಾಗ. ಹಾಯ್ ಪಿಂಕಿ, ಏನು ಮಕ ಎಲ್ಲ ಕೆಂಪಗಾಗ್ಬಿಟ್ಟಿದೆ, ಏನು ಸಮಾಚಾರ? ಏನು ಸಮಾಚಾರ ಇಲ್ಲ. ಮದುವೆ ಬೇರೆ ಸೆಟ್ ಆಗಿಬಿಟ್ಟಿದೆ. ಮದುವೆ ಸೆಟ್ ಆದ್ಮೇಲೆ ನಮ್ಮ ಪಿಂಕಿನ ಇವಾಗಲೇ ಅಲ್ವಾ ಎಷ್ಟು ನೋಡ್ತಾ ಇರೋದು. ಮದುವೆ ಅಲ್ಲಿ ಸೆಟ್ ಆಗೈತೆ ನನಗೆ. ಮತ್ತು ಹುಡುಗ ಬಂದು ನೋಡ್ಕೊಂಡು ಶಾಸ್ತ್ರ ಆಗೈತಿ, ಇನ್ನು ಮದುವೆ ಸೆಟ್ ಆಗಿಲ್ಲ. ಸೆಟ್ ಆಗಿದೆ ಅಂತಾನೆ ಅದ್ರ ಅರ್ಥ. ಶಾಸ್ತ್ರ ಆಗಿದೆ, ನಮ್ಮೂರಾಗ ಮದುವೆ ಫಿಕ್ಸ್ ಆಗೈತಿ ಅಂತಾನೆ ಸೆಟ್ ಆಗಿದೆ ಅಂತೀರ. ಸರಿ ಆಯ್ತು, ಬಟ್ಟೆ ನಾನೇ ಕೇಳ್ಬಿಟ್ಟು ಬ್ಲಾಗ್ ಮಾಡಿಸ್ಕೊತಿದ್ದೀನಿ ನೋಡಿ. ನೋಡಿ ಗೈಸ್, ಅವಳು ಶಾಪಿಂಗ್ ಮಾಡ್ಕೊ ಬಂದವಳೆ ವೆಂಕಟೇಶ್ವರದಲ್ಲಿ. ಅಲ್ಲ ಅಕ್ಕ, ಹೋಮ್ ಕಲೆಕ್ಷನ್ ಎಲ್ಲ ಮಿಕ್ಸ್ ಐತೆ. ಹೌದಾ? ಓಕೆ, ದಿಸ್ ಈಸ್ ಒನ್ ಟಾಪ್, ನೆವರ್ ಬಿ ನಾರ್ಮಲ್. ಓಕೆ, ನೆಕ್ಸ್ಟ್ ಏನಾದ್ರು ಇನ್ನು ಆಮೇಲೆ ಮಡ್ಚ್ಕೊ. ಯಾಕೆ ನಿಂಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ? ಮಾಡ್ಬೇಕು. ನೋಡಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಬಂದ ನನಗೋಸ್ಕರ. ನಾವು ಅಂತಂದರೆ ಎಲ್ಲರೂ ಹಾಕತ್ತೀವಿ. ಇದೆಷ್ಟು ಕ್ವಾಲಿಟಿ ಐತೆ. ಐ ಆಮ್ ದ ಒರಿಜಿನಲ್. ಪಕ್ಕ ನೀನೇ ಒರಿಜಿನಲ್ ಇತ್ತು. ಒರಿಜಿನಲ್ ಇದು ಅದು. ದ ರೆಸ್ಟ್ ಆರ್ ಜಸ್ಟ್ ಕಾಪೀಸ್. ನೀನೇ ಒರಿಜಿನಲ್, ರೆಸ್ಟ್ ಎಲ್ಲ ಕಾಪೀಸ್ ಅಂತ. ಯಾಕೆ ಅಷ್ಟೊಂದು ಬಟ್ಟೆ? ನನಗೋಸ್ಕರ ಇದೊಂದು ಶರ್ಟ್ ತಂದವಳೆ. ಥ್ಯಾಂಕ್ ಯು. ನನಗೆ ಶರ್ಟ್ ಅಂದರೆ ತುಂಬ ಇಷ್ಟ. ನೈಸ್. ನಮ್ಮಮ್ಮಗೆ ನಮ್ಮ ಅಮ್ಮಗೆ ಏನು ಹೇಳಿನ ಗೊತ್ತಾ? ಪ್ರಮೋಷನ್. ನಮ್ಮಮ್ಮ ಬಂದ್ರೆ ಬೈತಾಳೆ. ಆಂಟಿ 4,000 ರೂಪಾಯಿ ಆಂಟಿ ಶಾಪಿಂಗ್ ಮಾಡಿ. ದುಡ್ಡು ಹೇಳ್ಬಿಟ್ಟೆ ಬಿಡು, ಬಿಲ್ ನಮ್ಮಮ್ಮಗೆ ಸಿಕ್ಬಿಡ್ತಲ್ಲ, ಹಾಕದೆ. ಇದೊಂದು ಶರ್ಟ್ ಚೆನ್ನಾಯ್ತಲ್ಲ ಇದು. ಪೂರ್ವಿಕಾ ಅದು ಇದು ಬ್ರ್ಯಾಂಡ್ ಪ್ರಮೋಷನ್ಗೆ ಹೋದಾಗ ನಾಳೆ ನಂದೊಂದು ಪ್ರಮೋಷನ್ ಇದು ಕೊಡು, ಹಾಕೊಂಡಿದ್ದೀನಿ. ಇದು ಕಲರ್ ಅವತ್ತೊಂದು ದಿನ ಹಾಕೊಂಡಿದ್ದೆ, ಚೆನ್ನಾಗಿತ್ತು ಅಂದ್ಬಿಡ್ತೀರ ಅದೇ ಕಲರ್ ತಗೊಂಡು. ಓಕೆ, ನೈಸ್. ಇದನ್ನು ಒಂದು ಶರ್ಟ್. ಶರ್ಟ್ ಚೆನ್ನಾಗಿ ಡಿಫ್ರೆಂಟ್ ಆಗೈತೆ. ಈ ಸೆಕೆಗಾಲ ಅಂತ ತಂದಿದ್ದೀನಿ ನಾನು. ಈ ಥರ ಹಾಕೊಳ್ಳಲ್ಲ, ಇವಾಗ ಹಾಕೊಂಡಿರೋದು ಅಲ್ಲೇ ಸೆಕೆಗಾಲಲ್ಲ ಅಂತ, ಬೇಸಿಗೆಗಾಲ. ಸಮ್ಮರ್ ಕಲೆಕ್ಷನ್ಸ್. ಓಕೆ. ಇದು ನಮ್ಮ ಮನೆಗೆ ರಚ್ಚು ಬಂದರು ಪಿಂಕಿ ಟೀ ಶರ್ಟ್. ಮೊನ್ನೆ ರಚ್ಚು ಟೀ ಶರ್ಟ್ ಪರದಾಡೋದು ನೋಡ್ಲಾರ್ದೇ ನಾನು ಟೀ ಶರ್ಟ್ ತಗೊಬಂದೆ. ನಿಮ್ಮ ಅಣ್ಣ ನಾವು ಇದ್ವು ಬೈಂತವು.
ಅದೇನೋ ನಮ್ಮ ಅಣ್ಣ ಹಾಕೊಂಡ್ರೆ ಇವ್ರು ಹುಡುಕ್ತಿದ್ದೆ ಅಂದ್ಬಿಡುತ್ತಲ್ಲ. ಇದೆಲ್ಲ ಕಟ್ ಮಾಡಕ್ಕೂ ಕಟ್ ಮಾಡಲ್ಲ, ಇದನ್ನೇ ಹಾಕೋದು ಡೈರೆಕ್ಟ್ ಹೈಲೈಟ್ ಸ್ಟಾರ್ಟಿಂಗ್ ಹೈಲೈಟ್ಸ್ಗೆ. ಅಂಗಡ ಮಾಡಿದೆ. ಯಾರು ನೀನು? ನೈಸ್ ಯೆಲ್ಲೋ ಕಲರ್ ನನ್ನ ಫೇವ್ರೇಟ್. ಇದನ್ನ ಹಾಕೊಂಬ ನಾನು. ಬಿಡಪ್ಪ ಶೆಕೆ. ಮೆಟೀರಿಯಲ್ ನೋಡಿದ ತಕ್ಷಣ ಗೊತ್ತಾಯ್ತು ಶೆಕೆ ಅಂತ. ನೈಸ್. ಅಂಡ್ ಇದು ಸುಮ್ಮನೆ ತಂದಿರೋ ಚೆನ್ನಾಗೈತೆ ಅಂತ. ಇಂಥದ್ದೆಲ್ಲ ಹಾಕೋತೀವಿ ನೀನು? ನಾನು ಹಾಕೊಳ್ಳಲ್ಲ, ನೀವು ಹಾಕತ್ತೀರಲ್ಲ. ನೈಸ್, ಚೆನ್ನಾಗಿ ಹಾಕೊಳ್ಳಲ್ಲ ಗೈಸ್. ಇದು ನನಗೆ ಅಂತಾನೆ ತಂದಿದ್ದೀನಿ. ಓಕೆ, ಚೆನ್ನಾಗಿತ್ತಲ್ಲ ಇದು? ಇದು ಆಚೆ ಹಾಕೊಂಡು ಹೋಗೋದೇನಕ್ಕ? ಇದು ಎಲ್ಲಿಗಾನ ಹಾಕೊಂಡೋಗು. ಜಿಮ್ದಲ್ವಾ ಇದು? ಜಿಮ್ ಇದೊಂದು ವೈಟ್ ಇರ್ಲಿ, ಯಾವಾಗ್ಲೂ ವೈಟ್ ಹುಡುಕ್ತಿರ್ತೀನಿ. ಅದ್ರಲ್ಲಿ ಕರೆ ಆಗಿರೋ ತಗೊಬಂದು. ಎಲ್ಲಿ ಕರೆ ಆಗೈತೆ? ಉಲ್ಟಾ ಮಾಡಿದ್ಯಾ ಅದನ್ನ? ಉಲ್ಟಾ ಆಗೈತೆ ಅದು. ಹೌದಾ? ಉಲ್ಟದಲ್ಲೂ ಹಂಗೆ ಐತ ನೋಡು. ಇದು ಕಟ್ ಮಾಡುತ್ತಾ? ಕಟ್ ಮಾಡಿ ಕಲೆ ಆಗಿರೋ ತಗೊಬಂದು ಅಷ್ಟೇ ಅರ್ಜೆಂಟ್. ಓಕೆ, ನೈಸ್. ಇದು ಎಷ್ಟು ಸಕ್ಕದಾಗೈತಂದ್ರೆ ಗೋವಾಲ್ ಹಾಕೋಬೋದಿತ್ತು, ಬಟ್ ನೀನು ಗೋವಾಕ್ಕೆ ಹೋಗ್ಬಿಟ್ಟಿದ್ದಲ್ಲ ಆಲ್ರೆಡಿ. ಹಿಂಗೆಲ್ಲ ಹಿಂಗೆಲ್ಲ ಹಿಂಗೆ ಬರುತ್ತೆ. ನೀವು ಮದುವೆ ಆದ್ಮೇಲೆ ಗೋವಾಗೆ ಹೋಗ್ತಿರಲ್ಲ, ಅವಾಗ ಎತ್ಕೊಂಡು ಹೋಗು ಅಂದ್ಬಿಡು. ಮನೆಯಲ್ಲಿ ನಾನು ಮದುವೆ ಆದ್ಮೇಲೆ ನಾನು ಬೇರೆ ಥರ ಇರಬೇಕು ಅನ್ಕೊಂಡಿದ್ದೀನಿ. ಹೌದಾ? ಐ ಆಮ್ ವೇಟಿಂಗ್ ಫಾರ್ ದಟ್. ಇದು ಆ ಪ್ಯಾಂಟ್ ಶರ್ಟ್ಗೆ ನಾನು ಈ ಪ್ಯಾಂಟ್ ನೋಡಿದ್ಮೇಲೆ ನನಗೆ ಏನು ಅನಿಸ್ತು ಅಂದರೆ, ಹುಡುಗಿರು ಫಾರ್ಮಲ್ಸ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊತಾರಲ್ಲ, ಆ ಪ್ಯಾಂಟಾ ಇದು? ಹೆಣ್ಮಕ್ಳು ಆ ಥರ ಪ್ಯಾಂಟು ಇರುತ್ತಾ? ನನಗೆ ದೇವರೇ ಗೊತ್ತಿಲ್ಲ, ಈ ಪ್ಯಾಂಟ್ ನೋಡಿದ್ಮೇಲೆ ಗೊತ್ತಾಗಿದೆ. ಎಷ್ಟು ಚೆನ್ನಾಗಿತ್ತು ನೋಡಿ. ನೈಸ್. ಮುಗಿಲಿಲ್ವೇನೆ? ಹಾಂ, ಮುಗಿಲಿಲ್ವಾ? ಗ್ಲಾಸ್. ಇದೇನಿದು? ಹಿಂದೆ ಜೋಬ್ ಮುಂದಕ್ಕೆ ಹಾಕ್ಬಿಟ್ಟವ್ರೆ. ಇಲ್ಲ, ಅದು ಸ್ಟೈಲ್ ಇವಾಗ. ಸ್ಟೈಲಾ? ಇಷ್ಟೇ. ಇದೆಲ್ಲ ನಾನು ಎಲ್ಲಿ ತಂದೆ ಅಂದರೆ ಹೋಮ್ ಕಲೆಕ್ಷನ್ ಅಂತ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದೆ. ಎಷ್ಟೊಂದು ಜನ ಈ ಥರ ಬ್ಲಾಗ್ ಮಾಡಿದಾಗೆಲ್ಲ ಕಮೆಂಟ್ ಮಾಡ್ತಾರೆ. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಐತೆ. ಹೋಗಿ ಎಲ್ಲ ರೀಸನೇಬಲ್ ಪ್ರೈಸು. ರೀಸನೇಬಲ್ ಅಂದರೆ 20 ರೂಪಾಯಿ 30 ರೂಪಾಯಿ ಅಲ್ಲ, ಮತ್ತೆ ಹೋಗಿ ತಗೊಳ್ಳಿ, ಬೈ ಮಾಡಿ ಅಷ್ಟೇ. ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ. ಓಕೆ, ಬಾಯ್. ನಮ್ಮ ಅಮ್ಮಗೆ ಏನು ಹೇಳಿದೆ ಅಂದರೆ, ಒಂದಿನಕ್ಕೆ 3 ಪ್ರಮೋಷನ್ 2 ಪ್ರಮೋಷನ್ ಮಾಡಕ್ಕೆ ಹೋಗ್ತೀನಲ್ಲ, ಪ್ರಮೋಷನಲ್ಲಿ ರೂಲ್ಸ್ ಆಗೈತಮ್ಮ. ಇವಾಗ ಒಂದು ಪ್ರಮೋಷನಲ್ಲಿ ಹಾಕಿದ್ಬಿಟ್ಟೆ ಇನ್ನೊಂದು ಪ್ರಮೋಷನ್ ಹಾಕಿ ನಮ್ಮ ಅಮ್ಮಗೆ ಹಂಗೆ ಹೇಳಿನಿ ಅಷ್ಟೇ. ಸರಿ. ನಮ್ಮ ಅಮ್ಮಗೆ ನಿಜವಾಗ್ಲೂ ಆಮೇಲೆ ಎಲ್ಲರೂ ಏನು ಕೇಳ್ತಿದಾರೆ ಗೊತ್ತಾ? ಪಿಂಕಿದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಆಮೇಲೆ ಅವ್ರದ್ದೊಂದು ಅವ್ರದ್ದು ಸ್ಟೋರಿ ಹೇಳಿ ಅಂತೆಲ್ಲ ಕೇಳ್ತಿದ್ದಾರೆ. ನಾನು ಅದಕ್ಕೆ ಅವರಿಬ್ಬರನ್ನೇ ಕುಂಡಿಸ್ಕೊಂಡು ಹೇಳ್ತೀನಿ, ಈಗ ಸದ್ಯಕ್ಕೆ ಹೇಳಲ್ಲ ಅಂತ ಅಂದಿದ್ದೀನಿ. ಏನು ಓಕೆನಾ? ನೀನೇ ಹೇಳ್ತೀಯ? ನಾನಾ? ಏನಿಲ್ಲ, ನೀವು ಮಾಡಿರೋ ಮ್ಯಾರೇಜ್ ತಾನೆ? ನೀವುಗಳು ಮಾಡಿರೋ ಮ್ಯಾರೇಜ್? ನೀವು ತೋರಿಸಿದ್ದು ನಾವು ಮಾಡಿದ್ದು, ಹೇಳು. ಅದನ್ನೆಲ್ಲ ಆಮೇಲೆ ಹೇಳ್ತೀರಾ? ಹಿಂಗೆ ನಾಚ್ಕೋತಾಳೆ ನೋಡಿ ಗೈಸ್, ನೋಡಿ ಬ್ಲಶ್ ನೋಡಿ ಫೇಸಲ್ಲಿ. ಹಂಗೇನಿಲ್ಲ. ಓಕೆ, ಅವರು ಅವ್ರ ಹಸ್ಬೆಂಡ್ನ ಕುಂಡಿಸ್ಬಿಟ್ಟೆ ಮಾಡಿಸ್ತೀನಿ, ಡೋಂಟ್ ವರಿ. ಏನು ಹಸ್ಬೆಂಡಾ? ಫ್ಯೂಚರ್ ಹಸ್ಬೆಂಡು. ಫ್ಯೂಚರ್ ಹಸ್ಬೆಂಡ್ ತಾನೆ? ಇವಾಗ ಮುಂಚೆನೆ ಹಸ್ಬೆಂಡು ವೈಫಿ ಅಂತ ಹಾಕತ್ತಾರಲ್ಲ, ಅವ್ರಿಗೆಲ್ಲ ಏನು ಹಂಗೆ ಹಾಕೊಳ್ಳೋದ? ಅಂದರೆ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಅವ್ರನ್ನೇ ಮದುವೆ ಆಗ್ತೀವಿ ಹಸ್ಬೆಂಡ್ ಅಂತ ಹಂಗೆ ಹಾಕೋಬೋದಾ? ನೀನು ಹಾಕತ್ತೀಯ ನೆಕ್ಸ್ಟ್? ಅಲ್ಲ, ನಾನು ಹಾಕಿದ್ದು ಒಂದೇ ರೀಲು. ನಿಮ್ದು ಮುಂಚೆ ಎಲ್ಲ ತಗೊಂಡಿದ್ದು ವಿಡಿಯೋ ನಾನು ಮಾಡ್ಕೊಟ್ಟಿದ್ದು ಕಟ್ ಮಾಡಕ್ಕ ನೀನು ಆಮೇಲೆಲ್ಲ ನೋಡಿದ್ರೆ ಏನ್ ಅನ್ಕೋಬೇಕು? ಇಲ್ಲ ಬಿಡಿ ಪಾಪಚ್ಚಿ, ಇವ್ರಿಬ್ರು ನಾನೇ ಮಾತಾಡ್ರು ಅಂದ್ರು ಮಾತಾಡ್ತಿರೋ, ಅಷ್ಟು ನಾಚ್ಕೊಳ್ತಿದ್ರು. ಏನಿವೆ ಬೆಸ್ಟ್ ಫ್ರೆಂಡ್ಸು ಚೇಂಜ್ ಆಗ್ಬಿಟ್ರು. ಫ್ರೆಂಡ್ಸ್, ಜಸ್ಟ್ ಫ್ರೆಂಡ್ಸು ಏನಾದ್ರು ಜಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಫ್ರೆಂಡ್ಸ್ ಆಗ್ಬಿಟ್ರು. ಜಸ್ಟ್ ಫ್ರೆಂಡ್ಸು ಫಾರ್ ಎವರ್ ಬಡ್ಡೀಸ್ ಅಲ್ಲ, ಫಾರ್ ಎವರ್ ಫ್ರೆಂಡ್ಸ್ ಆಗ್ಬಿಟ್ರು. ಹಂಗೇನಿಲ್ಲ, ನನ್ನ ಮದುವೆ ಇನ್ನೂ ಈಗಲೇ ಆಗಲ್ಲ, ಇನ್ನೂ 2 ವರ್ಷ. 2 ವರ್ಷ? ಸರಿ, ಸಿಗುವ ಮತ್ತೆ. ಬಾಯ್. ಸೊ ಹಾಯ್ ಎವ್ರಿವನ್. ಸೊ ಈಗ ಕಮೆಂಟ್ಸ್ ಓದುವ ಸೆಷನ್. ಸೊ ಲಾಸ್ಟ್ ವೀಡಿಯೋಗೆ ನನ್ನ ಕಮೆಂಟ್ಸ್ನ ಓದ್ತಾ ಇದ್ದೀನಿ. ಸೊ ತುಂಬ ಜನ ಯುಕ್ತನ್ ಇದರಲ್ಲಿ ಹೋಗ್ಲಿದ್ದೀರಾ, ಹೌ ಶಿ ಲರ್ನ್ಡ್ ಹಿಂದಿ ಅಂತ ಕೇಳಿದ್ದಾರೆ. ಹಿಂದಿನ ಅವಳು ನಂಬ್ತಿರೋ ಬಿಡ್ತಿರೋ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿರೋದು, ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊಂಡು. ಅವಳು ಯೂಟ್ಯೂಬ್ ಏನು ನೋಡಲ್ಲ, ಶಾರ್ಟ್ಸ್ ನೋಡ್ತಾ ಇರ್ತಾಳೆ, ಅಂದರೆ ಮಕ್ಕಳದ್ದು ಶಾರ್ಟ್ಸ್ನ ನೋಡ್ತಿರ್ತಾಳೆ. ಅದರಲ್ಲಿ ಅವ್ರು ಹಿಂದಿ ಅವ್ರು ಸ್ಪೀಡಾಗಿ ಮಾತಾಡ್ತಾರಲ್ಲ, ಅದನ್ನ ನೋಡಿ ಅವಳು ಹಿಂದಿ ಕಲ್ತ್ಕೊಂಡಿರೋದು.
ಯುಕ್ತ ಬೇಬಿ ಈಸ್ ವೆರಿ ಟ್ಯಾಲೆಂಟೆಡ್, ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಯುಕ್ತ ಹಿಂದಿ ಸೂಪರ್ ಬಂದಿದ್ದಾರೆ. ಥ್ಯಾಂಕ್ ಯು. ಓ ಮೈ ಗಾಡ್ ಗೈಸ್, ಯುಕ್ತ ಇಸ್ ವೆರಿ ಫಾಸ್ಟ್ ಲರ್ನರ್. ಶಿ ಈಸ್ ಸಚ್ ಎ ಕ್ಯೂಟಿ. ಜಾಯ್ನ್ ಹರ್ ಟು ಮ್ಯೂಸಿಕ್ ಕ್ಲಾಸಸ್, ಶಿ ವಿಲ್ ರಾಕ್ ಫಾರ್ ಶೋರ್. ಅದಂತೂ ನಿಜ. ಡ್ಯಾನ್ಸು ಮತ್ತು ಸಿಂಗಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇದೆ, ಬಟ್ ಸ್ವಲ್ಪ ಶೈ ನೇಚರ್ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಏನು ಅಷ್ಟೊಂದು ಚೆನ್ನಾಗಿರೋದು ನಾನು ಎಲ್ಲೂ ಕಂಡಿಲ್ಲ. ಡ್ಯಾನ್ಸ್ ಕ್ಲಾಸೇ ಇರಲಿ, ಇಲ್ಲ ಸಂಗೀತ ಮ್ಯೂಸಿಕ್ ಕ್ಲಾಸೇ ಇರಲಿ. ಸೊ ಒಂದು ಕಡೆ ಒಂದೆರಡು ಕಡೆ ಚೆನ್ನಾಗಿ ನೋಡಿಬಿಟ್ಟು ಒಳ್ಳೆ ಕಡೆ ಸೇರಿಸ್ತೀನಿ ಗೈಸ್. ಐ ಗೆಸ್ ಯುಕ್ತ ಮೇ ಬಿಕಮ್ ಎ ಸಿಂಗರ್ ಇನ್ ಫ್ಯೂಚರ್. ಹೌದು, ಅವಳು ಏನಾದರೂ ಹಾಡು ಹೇಳ್ಬೇಕಾದ್ರೆ ಯೂಶ್ವಲಿ ಅಂತ ರಾಗ ಎಳಿತಾಳೆ. ಸೊ ಅದು ಕೇಳೋಕ್ಕೆ ಚಂದ, ಎಷ್ಟು ಕ್ಯೂಟಾಗಿ ಗುಂಪು ಗುಂಪಲಿ ಗೌರಿ ಗಂಗೆ ಅಂತ, ಅಂದರೆ ದಟ್ ಸಾಂಗ್ ಹೇಳ್ಬೇಕಾದ್ರೆ ಅಂತ ಹೇಳ್ತಾರಲ್ಲ, ಸೊ ಅದನ್ನೆಲ್ಲ ಸ್ವರ ಎಲ್ಲ ಚೆನ್ನಾಗಿ ತೊಗೋತಾಳೆ. ಸೊ ಸೇರಿಸ್ತೀನಿ ಗೈಸ್, ಸಂಗೀತ ಕ್ಲಾಸು ಡ್ಯಾನ್ಸ್ ಕ್ಲಾಸ್ ಎರಡಕ್ಕೂ ಸೇರಿಸ್ತೀನಿ. ಯುಕ್ತ ಸ್ಪೋಕ್ ಹಿಂದಿ ಸೋ ವೆಲ್ ಅಂತ ಹೇಳಿದ್ರೆ, ಹೌದು ಥ್ಯಾಂಕ್ ಯು. ಯುಕ್ತ ಸೂಪರ್. ವಾವ್ ಯುಕ್ತ ಎಷ್ಟು ಮುದ್ದಾಗಿ ಹಿಂದಿ ಮಾತಾಡ್ತೀಯ, ಸೋ ಕ್ಯೂಟ್. ಸೂಪರ್ ಯುಕ್ತ ಚಿನಿ. ಎಲ್ಲರೂ ಯುಕ್ತಂಗೆ ಹೋಗ್ಲಿದ್ದೀರಾ ಇದರಲ್ಲಿ. ಹಿಂದಿ ವಾಸ್ ಟಾಕಿಂಗ್ ವೆರಿ ಗುಡ್ ಯುಕ್ತ ಅಂತ. ಥ್ಯಾಂಕ್ ಯು. ಸೂಪರ್ ಯುಕ್ತ ಹಿಂದಿ ಲ್ಯಾಂಗ್ವೇಜ್. ಯುಕ್ತ ಹಿಂದಿ ಸೋ ಗುಡ್. ಹೌ ಡಿಡ್ ಶಿ ಲರ್ನ್ ಸೋ ಫ್ಲೂಯೆಂಟ್ಲಿ? ವೆರಿ ನೈಸ್. ದ ವೇ ದಿಸ್ ಕಿಡ್ ಈಸ್ ಗ್ರೋಯಿಂಗ್ ಡೇ ಬೈ ಡೇ. ದ ವೇ ಶಿ ಸ್ಪೀಕ್ಸ್ ವಿತ್ ಆ್ಯಕ್ಷನ್ಸ್. ವೆರಿ ಸ್ಮಾರ್ಟ್ ಕಿಡ್. ಹೌದು, ಈಗ ಏನು 5G ಯುಗ ಅಂತಾರಲ್ಲ, 5G ತಕ್ಕನಂಗಿದ್ದಾಳೆ ನನ್ನ ಮಗಳು. ಸಖತ್ತು ಸ್ಪೀಡ್ ಇದ್ದಾಳೆ. ಆಮೇಲೆ ಏನೇ ಒಂದೇ ಆಗಲಿ ಎಷ್ಟು ಸ್ಪೀಡಾಗಿ ಕಲ್ತ್ಕೊಂಡ್ಬಿಡ್ತಾಳೆ ಅಂದರೆ, ಏನಾದರೂ ನಾವೀಗ ಏನಾದರೂ ಒಂದು ಪ್ರಮೋಷನ್ ವೀಡಿಯೋ ಇದ್ದಾಗ ಅವಳನ್ನ ನಾವು ಈ ಥರ ಒಂದು ಡೈಲಾಗ್ ಹೇಳ್ಬೇಕು ಹೇಳ್ತೀವಿ ಅಂದ ತಕ್ಷಣ ಎಷ್ಟು ಸ್ಪೀಡಾಗಿ ಅದನ್ನು ಕ್ಯಾಚ್ ಮಾಡ್ಕೋತಾಳೆ ಗೊತ್ತಾ, ಪಟ್ ಅಂತ. ಅಂದರೆ ನಾವೀಗ ಊಟ ಹಾಕೊಡಮ್ಮ ಅಂತ ಹೇಳ್ಕೊಡ್ತೀವಿ, ಅಷ್ಟು ಹೇಳ್ಕೊಟ್ಟಿದ್ರೆ ನಾವು, ಅದಕ್ಕೆ ಅವಳು ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಸಿ ಅಮ್ಮ ಊಟ ಹಾಕೊಡಮ್ಮ ಅಂತ ನಾವು ಬರೀ ಅಷ್ಟು ಹೇಳಿದರೆ, ಅವಳು ಅದಕ್ಕೆ ಇನ್ನೂ ಏನೇನೋ ಸೇರಿಸಿ ಹೇಳ್ತಾಳೆ. ಅಮ್ಮ ಇವತ್ತು ಏನು ಅಡುಗೆ ಮಾಡಿದ್ಯಮ್ಮ, ನನಗೆ ಸ್ವಲ್ಪ ಊಟ ಹಾಕೊಡ್ತೀಯಾ, ಮಾಡಿರೋ ಅಡುಗೆ ನಂಗೆ ತುಂಬ ಇಷ್ಟ. ಸೊ ಈ ಥರ ಅವಳು ವಾಕ್ಯನ ಅವಳೇ ಸೇರಿಸಿ ಹೇಳ್ಬಿಡ್ತಾಳೆ, ಅಷ್ಟು ಟ್ಯಾಲೆಂಟ್ ಇದೆ ನನ್ನ ಮಗಳು. ಓ ಮೈ ಗಾಡ್ ರಿಯಲಿ ಯುಕ್ತ ಹಿಂದಿ ಸೂಪರ್. ಏನು ಟ್ಯಾಲೆಂಟ್ ಚೈಲ್ಡು. ವಾ ಅಂದರೆ ಥ್ಯಾಂಕ್ ಯು. ಐ ಎ ಬಿಗ್ ಫ್ಯಾನ್ ಅಂದಿದ್ರೆ ಥ್ಯಾಂಕ್ ಯು. ಅಕ್ಕ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಗರ್ಲ್. ಅಕ್ಕ ಯಾವ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹಿಂದಿ ಕಲ್ತಿದ್ದು ಅಂತ ಹೇಳಿ. ಅದೇ ಹೇಳಿದ್ನಲ್ಲ, ಅವಳು ಯೂಟ್ಯೂಬ್ ವೀಡಿಯೋಸ್ ಏನೂ ನೋಡೋದಿಲ್ಲ, ನನಗೆ ಫೋನ್ ಕೊಡೋಲ್ಲ. ಅವಳು ಯೂಟ್ಯೂಬ್ ವೀಡಿಯೋಸ್ನ ಅವಳು ನೋಡೋದೇ ಇಲ್ಲ. ಅವಳು ನೋಡೋದೇ ಶಾರ್ಟ್ಸು, ಯೂಟ್ಯೂಬ್ ಶಾರ್ಟ್ಸು, ಹಿಂದಿ ಶಾರ್ಟ್ಸ್ಗಳನ್ನ ನೋಡ್ತಾಳೆ. ಹಿಂದಿಯು ಬರ್ತಾ ಇರ್ತವೆ, ಅಂದರೆ ಅವಳು ರೆಗ್ಯುಲರಾಗಿ ನೋಡ್ತಾಳಲ್ಲ, ಅವಳಿಗೆ ಬರೀ ಹಿಂದಿಯೇ ಬರ್ತವೆ. ಸೊ ಅದರಿಂದ ಕಲ್ತಿದ್ದಾಳೆ ಗೈಸ್. ಯುಕ್ತ ಇಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಶಾರ್ಪ್ ಅಂದಿದ್ದಾರೆ. ಥ್ಯಾಂಕ್ ಯು. ನೈಸ್ ವಿಡಿಯೋ, ಸೋ ಬ್ಯೂಟಿಫುಲ್, ಕ್ಯೂಟ್. ಬಿ ಹ್ಯಾಪಿ ಆಲ್ವೇಸ್ ಅಕ್ಕ ಅಂದಿದ್ದಾರೆ. ಥ್ಯಾಂಕ್ ಯು ಅಕ್ಕ. ಯುಕ್ತ ಇಸ್ ಸೋ ಕ್ಯೂಟ್. ಪ್ಲೀಸ್ ನನ್ನ ನೇಮ್ ಹೇಳಿ ವ್ಲಾಗಲ್ಲಿ, ಪ್ಲೀಸ್ ರಿಪ್ಲೈ ಮಾಡಿ. ಕುಸುಮ ಆರವ್ರು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆರ್ ಟ್ಯಾಲೆಂಟ್ ಅಂತ. ಯುಕ್ತ ಮಾತಾಡೋದು ನಾನು ಕೇಳಿಸ್ಕೊಳ್ಳೋಕ್ಕೆ ಒಂದು ಚಂದ. ಯುಕ್ತ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾಳೆ. ಥ್ಯಾಂಕ್ ಯು. Hi, as I said you in previous video, Yukta is very energetic girl. She is very talented. Pinky love story video ಮಾಡಿ ಹಾಕಿ ಶೋರ್ ಆದಷ್ಟು ಬೇಗ. ಅದೇ ನಾನು ಪಿಂಕಿ ಲವ್ ಸ್ಟೋರಿ ವ್ಲಾಗ್ನ ಆದಷ್ಟು ಬೇಗ ಮಾಡ್ತೀನಿ, ಯಾಕಂದರೆ ಅವ್ರ ಪರ್ಮಿಷನ್ನು ತೊಗೋಬೇಕು ನಾನು. ಸೊ ಅವ್ರ ಪರ್ಮಿಷನ್ ಎಲ್ಲ ತೊಗೊಂಡು ಮಾಡ್ತೀನಿ ಗೈಸ್. ಓಕೆ, ಎಲ್ಲರೂ ಆಲ್ಮೋಸ್ಟ್ ಇದರಲ್ಲಿ ಯುಕ್ತನ ಹೊಗಳಿರೋದೆ ಜಾಸ್ತಿ. ಓಕೆ, ಇಲ್ಲಿ ಯಾರೋ ಹೊಸಪೇಟೆಯವ್ರು ಮೆಸೇಜ್ ಮಾಡಿದ್ದಾರೆ. ಹಾಯ್ ಸುಷ್ಮಿತಕ್ಕ, ನಾನು ಹೊಸಪೇಟೆಯಿಂದ ಮೆಸೇಜ್ ಮಾಡ್ತಾಯಿದ್ದೀನಿ. ವಾಸುನತಿ ಅಂತ, ನಾನು ರಾಂಗ್ ಹೇಳಿದರೆ ಬೈಕೋಬೇಡಿ. ಹೆಸರು ವಾಸಂತಿ ಅನಿಸುತ್ತೆ ಮೇ ಬಿ. ನೀವು ಅಂದರೆ ತುಂಬ ಇಷ್ಟ, ಡೈಲಿ ಇವಾಗ ಮಾಡಿ. ಯುಕ್ತ ಈಸ್ ವೆರಿ ಕ್ಯೂಟ್. ನೀವು ನನ್ನ ರೋಲ್ ಮಾಡಲ್ ಅಕ್ಕ. ಡೈಲಿ ನಾನು ನಿಮ್ಮ ಮುಖ ನೋಡಿಲ್ಲ ಅಂದರೆ ಸಮಾಧಾನ ಅಕ್ಕ. ಮುಖ ನೋಡಲಿಲ್ಲ ಅಂದರೆ ಸಮಾಧಾನ ಅಕ್ಕ. ಮುಖ ನೋಡಿದ್ರೆ ಸಮಾಧಾನ, ಮುಖ ನೋಡಲಿಲ್ಲ ಅಂದರೆ ಸಮಾಧಾನ. ಓಕೆ, ಲವ್ ಯು ಪಿಂಕಿ ಲವ್ ಸ್ಟೋರಿ. ಶೋರ್. ಥ್ಯಾಂಕ್ ಯು ಮೆಸೇಜ್ ಮಾಡಿದ್ದಕ್ಕೆ ಹೊಸಪೇಟೆಯಿಂದ. ಆದಷ್ಟು ಬೇಗ ಡೈಲಿ ವ್ಲಾಗು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಡೈಲಿ ಸಿಗೋಣ. ಆಮೇಲೆ ಅಕ್ಕ ಯಾಕೆ ತುಂಬ ಡಿಲೇ ಮಾಡ್ತಿದ್ದೀರಾ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ? ಆ್ಯಂಡ್ ಬಿಸಿಲಿಗೆ ನೀವು ತುಂಬ ಟ್ಯಾನ್ಗೆ ಏನು ಯೂಸ್ ಮಾಡ್ತೀರಾ ಬಾಡಿಗೆ, ಪ್ಲೀಸ್ ಹೇಳಿ ಅಕ್ಕ. ಟ್ಯಾನ್ ಬೇಗ ರಿಮೂವ್ ಆಗಬೇಕಂದ್ರೆ ಗೈಸ್, ನಾನು ನೈಸರ್ಗಿಕವಾಗಿ ಹೇಳೋದಾದರೆ ಏನಂತಾರೆ, ಕಡಲೆ ಹಿಟ್ಟಿಗೆ ಟೊಮೊಟೊ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಉಜ್ಜಿ ಇದನ್ನು ದಿನ ಮಾಡಿ, ಬೇಗ ಟ್ಯಾನ್ ಎಲ್ಲ ಪಟ ರಿಮೂವ್ ಆಗುತ್ತೆ. ದಿನ ಮಾಡಿದ್ರೂ ಒಳ್ಳೆಯದೇ. ಪಿಂಕಿ ಜೊತೆ ವ್ಲಾಗ್ಸ್ ಮಾಡಿ. ಶೋರ್, ಪಿಂಕಿ ಜೊತೆ ವ್ಲಾಗ್ಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ನೂ ಓದಿದ್ದೀನಿ ಗೈಸ್. ಸೊ ಇದೇ ರೀತಿ ಕಮೆಂಟ್ಸ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ವ್ಯೂಸ್ ಸ್ವಲ್ಪ ಕಮ್ಮಿ ಬಂದಿದೆ. ಮೇ ಬಿ ನಾನು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡಿದೆ, ಪಾಪ ಬಂದಿದೆಯೋ ಇಲ್ವೋ ಅಂತ ನೋಡಿಲ್ದಿರೋರು ಇರ್ತೀರಾ. ಸೊ ಇನ್ಮೇಲೆ ಹಂಗೆ ಮಾಡಲ್ಲ. ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಆದರೂ ನಾನು ವೀಡಿಯೋಸ್ ಹಾಕ್ತೀನಿ. ಡೈಲಿ ವ್ಲಾಗು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಕೂಡ
ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಶುರು ಮಾಡೇ ಬಿಡೋಣ ಅಂತೇಳಿ. ಬಿಕಾಸ್ ಅದು ಒಂದ್ಸಲಿ ಆ ಫ್ಲೋ ಹೋಗ್ಬಿಟ್ರೆ ಮತ್ತೆ ಮಾಡಬೇಕು ಅಂತ ಅನ್ಸೋದೆ, ಲೈಕ್ ನಿಜವಲ್ಲೂ ಫೋನ್ ಇಟ್ಕೊಳ್ಬೇಕು ಅಂತಲೇ ಅನ್ಸಲ್ಲ ಒಂದೊಂದ್ಸಲ. ಬಟ್ ಇಲ್ಲ, ಈ ಸಲ ಥಿಂಕ್ ಮಾಡಿಲ್ಲ, ಯೋಚನೆ ಮಾಡ್ತಿದ್ದಿಲ್ಲ, ಮಾಡಲೇಬೇಕು ಅಂತೇಳಿ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ನಮ್ಗೆ ಇದೇ ರೀತಿ ಬೇಕು, ಮಾಡ್ತೀರಾ, ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್. ಅದೇ ಹೇಳಿದ್ನಲ್ಲ, ಅವಳು ಯೂಟ್ಯೂಬ್ ವೀಡಿಯೋಸ್ ಏನೂ ನೋಡೋದಿಲ್ಲ, ನನಗೆ ಫೋನ್ ಕೊಡಲ್ಲ. ಅವಳು ಯೂಟ್ಯೂಬ್ ವೀಡಿಯೋಸ್ನ ಅವಳು ನೋಡೋದೇ ಇಲ್ಲ. ಅವಳು ನೋಡೋದೇ ಶಾರ್ಟ್ಸು, ಯೂಟ್ಯೂಬ್ ಶಾರ್ಟ್ಸು, ಹಿಂದಿ ಶಾರ್ಟ್ಸ್ಗಳನ್ನ ನೋಡ್ತಾಳೆ. ಹಿಂದಿ ಬರ್ತಾ ಇರ್ತವೆ, ಅಂದರೆ ಅವಳು ರೆಗ್ಯುಲರಾಗಿ ನೋಡ್ತಾಳಲ್ಲ, ಅವಳಿಗೆ ಬರೀ ಹಿಂದಿಯೇ ಬರ್ತವೆ. ಸೊ ಅದರಿಂದ ಕಲ್ತಿದ್ದಾಳೆ ಗೈಸ್. ಯುಕ್ತ ಇಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಶಾರ್ಪ್ ಅಂದಿದ್ದಾರೆ. ಥ್ಯಾಂಕ್ ಯು ನೈಸ್ ವಿಡಿಯೋ, ಸೋ ಬ್ಯೂಟಿಫುಲ್, ಕ್ಯೂಟ್, ಬಿ ಹ್ಯಾಪಿ ಆಲ್ವೇಸ್ ಅಕ್ಕ ಅಂದಿದ್ದಾರೆ. ಥ್ಯಾಂಕ್ ಯು ಅಕ್ಕ. ಯುಕ್ತ ಇಸ್ ಸೋ ಕ್ಯೂಟ್, ಪ್ಲೀಸ್ ನನ್ನ ನೇಮ್ ಹೇಳಿ ವ್ಲಾಗಲ್ಲಿ ಪ್ಲೀಸ್ ರಿಪ್ಲೈ ಮಾಡಿ. ಕುಸುಮ ಆರವ್ರು ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆರ್ ಟ್ಯಾಲೆಂಟ್ ಅಂತ. ಯುಕ್ತ ಮಾತಾಡೋದು ನಾನು ಕೇಳಿಸ್ಕೊಳ್ಳೋಕ್ಕೆ ಒಂದು ಚಂದ, ಯುಕ್ತ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾಳೆ. ಥ್ಯಾಂಕ್ ಯು. ಹಾಯ್, ಆಸ್ ಐ ಸೆಡ್ ಯು ಇನ್ ಪ್ರೀವಿಯಸ್ ವಿಡಿಯೋ, ಯುಕ್ತ ಇಸ್ ವೆರಿ ಎನರ್ಜೆಟಿಕ್ ಗರ್ಲ್, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಪಿಂಕಿ ಲವ್ ಸ್ಟೋರಿ ವಿಡಿಯೋ ಮಾಡಿ ಹಾಕಿ ಶೋರ್ ಆದಷ್ಟು ಬೇಗ. ಅದೇ ನಾನು ಪಿಂಕಿ ಲವ್ ಸ್ಟೋರಿ ವ್ಲಾಗ್ನ ಆದಷ್ಟು ಬೇಗ ಮಾಡ್ತೀನಿ, ಯಾಕಂದರೆ ಅವ್ರ ಪರ್ಮಿಷನ್ನ ತೊಗೋಬೇಕು ನಾನು. ಸೊ ಅವ್ರ ಪರ್ಮಿಷನ್ ಎಲ್ಲ ತೊಗೊಂಡು ಮಾಡ್ತೀನಿ ಗೈಸ್. ಓಕೆ, ಎಲ್ಲರೂ ಆಲ್ಮೋಸ್ಟ್ ಇದರಲ್ಲಿ ಯುಕ್ತನ ಹೊಗಳಿರೋದೆ ಜಾಸ್ತಿ. ಓಕೆ, ಇಲ್ಲಿ ಯಾರೋ ಹೊಸಪೇಟೆಯವ್ರು ಮೆಸೇಜ್ ಮಾಡಿದ್ದಾರೆ. ಹಾಯ್ ಸುಷ್ಮಿತಕ್ಕ, ನಾನು ಹೊಸಪೇಟೆಯಿಂದ ಮೆಸೇಜ್ ಮಾಡ್ತಾಯಿದ್ದೀನಿ. ವಸುನತಿ ಅಂತ, ನಾನು ರಾಂಗ್ ಹೇಳಿದರೆ ಬೈಕೋಬೇಡಿ. ಹೆಸರು ವಾಸಂತಿ ಅನಿಸುತ್ತೆ ಮೇ ಬಿ. ನೀವು ಅಂದರೆ ತುಂಬ ಇಷ್ಟ, ಡೈಲಿ ಇವಾಗ ಮಾಡಿ. ಯುಕ್ತ ಈಸ್ ವೆರಿ ಕ್ಯೂಟ್, ನೀವು ನನ್ನ ರೋಲ್ ಮಾಡಲ್ ಅಕ್ಕ. ಡೈಲಿ ನಾನು ನಿಮ್ಮ ಮುಖ ನೋಡಿಲ್ಲ ಅಂದರೆ ಸಮಾಧಾನ ಅಕ್ಕ, ಮುಖ ನೋಡಲಿಲ್ಲ ಅಂದರೆ ಸಮಾಧಾನ ಅಕ್ಕ. ಮುಖ ನೋಡಿದ್ರೆ ಸಮಾಧಾನ, ಮುಖ ನೋಡಲಿಲ್ಲ ಅಂದರೆ ಸಮಾಧಾನ. ಓಕೆ, ಲವ್ ಯು ಪಿಂಕಿ ಲವ್ ಸ್ಟೋರಿ ಶೋರ್. ಥ್ಯಾಂಕ್ ಯು ಮೆಸೇಜ್ ಮಾಡಿದ್ದಕ್ಕೆ ಹೊಸಪೇಟೆಯಿಂದ. ಆದಷ್ಟು ಬೇಗ ಡೈಲಿ ವ್ಲಾಗು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಸಿಗೋಣ, ಡೈಲಿ ಸಿಗೋಣ. ಆಮೇಲೆ ಅಕ್ಕ ಯಾಕೆ ತುಂಬ ಡಿಲೇ ಮಾಡ್ತಿದ್ದೀರಾ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ? ಆ್ಯಂಡ್ ಬಿಸಿಲಿಗೆ ನೀವು ತುಂಬ ಟ್ಯಾನ್ಗೆ ಏನು ಯೂಸ್ ಮಾಡ್ತೀರಾ ಬಾಡಿಗೆ, ಪ್ಲೀಸ್ ಹೇಳಿ ಅಕ್ಕ. ಟ್ಯಾನ್ ಬೇಗ ರಿಮೂವ್ ಆಗಬೇಕಂದ್ರೆ ಗೈಸ್, ನಾನು ನೈಸರ್ಗಿಕವಾಗಿ ಹೇಳೋದಾದರೆ ಏನಂತಾರೆ, ಕಡಲೆ ಹಿಟ್ಟಿಗೆ ಟೊಮೊಟೊ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಉಜ್ಜಿ ಇದನ್ನು ದಿನ ಮಾಡಿ, ಬೇಗ ಟ್ಯಾನ್ ಎಲ್ಲ ಪಟ ರಿಮೂವ್ ಆಗುತ್ತೆ. ದಿನ ಮಾಡಿದ್ರೂ ಒಳ್ಳೆಯದೇ. ಪಿಂಕಿ ಜೊತೆ ವ್ಲಾಗ್ಸ್ ಮಾಡಿ, ಶೋರ್ ಪಿಂಕಿ ಜೊತೆ ವ್ಲಾಗ್ಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ನೂ ಓದಿದ್ದೀನಿ ಗೈಸ್. ಸೊ ಇದೇ ರೀತಿ ಕಮೆಂಟ್ಸ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ವ್ಯೂಸ್ ಸ್ವಲ್ಪ ಕಮ್ಮಿ ಬಂದಿದೆ. ಮೇ ಬಿ ನಾನು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡಿದೆ, ಪಾಪ ಬಂದಿದೆಯೋ ಇಲ್ವೋ ಅಂತ ನೋಡಿಲ್ದಿರೋರು ಇರ್ತೀರಾ. ಸೊ ಇನ್ಮೇಲೆ ಹಂಗೆ ಮಾಡಲ್ಲ. ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಆದರೂ ನಾನು ವೀಡಿಯೋಸ್ ಹಾಕ್ತೀನಿ. ಡೈಲಿ ವ್ಲಾಗು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಶುರು ಮಾಡೇ ಬಿಡೋಣ ಅಂತೇಳಿ. ಬಿಕಾಸ್ ಅದು ಒಂದ್ಸಲಿ ಆ ಫ್ಲೋ ಹೋಗ್ಬಿಟ್ರೆ ಮತ್ತೆ ಮಾಡಬೇಕು ಅಂತ ಅನ್ಸೋದೆ, ಲೈಕ್ ನಿಜವಲ್ಲೂ ಫೋನ್ ಇಟ್ಕೊಳ್ಬೇಕು ಅಂತಲೇ ಅನ್ಸಲ್ಲ ಒಂದೊಂದ್ಸಲ. ಬಟ್ ಇಲ್ಲ, ಈ ಸಲ ಥಿಂಕ್ ಮಾಡಿಲ್ಲ, ಯೋಚನೆ ಮಾಡ್ತಿದ್ದಿಲ್ಲ, ಮಾಡಲೇಬೇಕು ಅಂತೇಳಿ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ನಮ್ಗೆ ಇದೇ ರೀತಿ ಬೇಕು, ಮಾಡ್ತೀರಾ, ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.